ನಮಸ್ಕಾರ. ಇವತ್ತು ನಾನು ಮನೆಯಲ್ಲಿ ಪೂರಿ, ಶ್ರೀಖಂಡ್ ಮತ್ತು ಭಾಜಿ ಮಾಡ್ಕೊಂಡಿದ್ದೀನಿ. ಈ ಶ್ರೀಖಂಡ್ ಮಹಾರಾಷ್ಟ್ರೀಯನ್ ಡಿಶ್. ಮಹಾರಾಷ್ಟ್ರದಲ್ಲಿ ಪೂರಿ ಶ್ರೀಖಂಡ್ ತುಂಬ ಫೇಮಸ್ ಡಿಶ್. ಈ ಶ್ರೀಖಂಡ್ ಮಾಡೋದು ಆ್ಯಕ್ಚುಲಿ ತುಂಬಾ ಸುಲಭ ಇದೆ. ಏನಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಷ್ಟೇ. ಈ ಶ್ರೀಖಂಡನ್ನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರದವರೆಗೂ ತಿನ್ಬೋದು. ಅದೇನು ಹಾಳಾಗಲ್ಲ, ನೀರಿನ ಅಂಶ ಎಲ್ಲ ತೆಗೆದಿರ್ತೀವಿ. ಇದನ್ನು ಮೊಸರು ತಂದುಬಿಟ್ಟು ನಾನು ಮಾಡಿದ್ದೀನಿ. ಬನ್ನಿ ಇವಾಗ ಶ್ರೀಖಂಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಶ್ರೀಖಂಡ ಮಾಡ್ಕೊಳ್ಳೋಕ್ಕೆ 2 ಲೀಟ್ರ್ ಮೊಸರು ತಂದಿಟ್ಕೊಂಡಿದ್ದೀನಿ. ನೀವು ಮನೆಯಲ್ಲೇ ಬೇಕಾದರೂ ಮೊಸರು ಮಾಡ್ಕೊಳ್ಬೋದು. ನಾನು 2 ಲೀಟ್ರ್ ನಂದಿನಿ ಮೊಸರು ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಪಂಚೆ ಬೇಕಾಗುತ್ತೆ. ಇದು ಶ್ರೀಖಂಡಕ್ಕಂತಲೇ ಸಪ್ರೇಟಾಗಿ ಇಟ್ಟಿರ್ತೀವಿ. ಇದು ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ. ಈಗ ಈ ಪಂಚನ ನೀರಲ್ಲಿ ಅದ್ಬಿಟ್ಟು ಹಿಂಡಿ ತಗೊಂಡು ಬರ್ತೀನಿ. ಈಗ ಈ ಪಂಚೆನ ಈ ಪಾತ್ರೆ ಮೇಲೆ ಹಾಕಿ ಇದರಲ್ಲಿ 2 ಲೀಟ್ರ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಮೊಸರನ್ನು ಈ ಥರ ಗಟ್ಟಿಯಾಗಿ ಕಟ್ಟಿ ಇಡಬೇಕು. ಕಟ್ಟಿ ಹ್ಯಾಂಗ್ ಮಾಡಬೇಕು. ಒಟ್ಟಿಗೆ 8 ಗಂಟೆ ಆದರೂ ಮಿನಿಮಮ್ ಹ್ಯಾಂಗ್ ಮಾಡಬೇಕು. ಈ ಥರ ನಿಮಗೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಮಾಡಿಕೊಂಡು ಟೈಟಾಗಿ ಕಟ್ಟಬೇಕು. ಈ ಥರ ಕಟ್ಟಿಡಬೇಕು. 2 ಗಂಟೆ ಆದಮೇಲೆ ಪುನಃ ಈ ಹಗ್ಗನ್ನು ಇನ್ನೂ ಸ್ವಲ್ಪ ಕೆಳಗಡೆ ಮಾಡಿ ಕಟ್ಟಬೇಕು. ಈ ಥರ ಟೋಟಲ್ 8 ಅವರ್ಸ್ ಇಡಬೇಕು. ಅಂದರೆ ಓವರ್ ನೈಟ್ ಇಟ್ಟರೆ ನಾಳೆ ಬೆಳಿಗ್ಗೆಗೆ ಇದು ಮಾಡ್ಕೊಳ್ಬೋದು. 8 ಗಂಟೆ ಆಗಿದೆ. ಈ ಥರ ತೂಗು ಹಾಕಿ ನೋಡಿ, ನೀರೆಲ್ಲ ಇಳಿದು ಹೋಗಿದೆ. ಈಗ ಇದನ್ನು ಬಿಚ್ಚಿ ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ನೀರೆಲ್ಲ ಹೋಗಿ ಈ ಥರ ಇಷ್ಟು ಗಟ್ಟಿಯಾಗಿದೆ ಇದು. ನಮ್ಮ ಸಿಹಿಗೆ ಅನುಸಾರವಾಗಿ ನಾವು ಸಕ್ಕರೆ ಹಾಕ್ಕೊಳ್ತೀವಿ. ನಾನೊಂದು ಅಂದಾಜು ಇದರಲ್ಲಿ 2 ಕಪ್ ಸಕ್ಕರೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಮಾಡಿ ತಂದಿಟ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಸಕ್ಕರೆ ಪುಡಿ ಮಾಡ್ದೇನೂ ಹಾಕ್ಕೊಳ್ಬೋದು, ಹಾಗೇನೂ ಹಾಕ್ಕೊಳ್ಬೋದು. ಆದರೆ ಇಮಿಡಿಯೇಟ್ ತಿನ್ನೋಕ್ಕಾಗಲ್ಲ. ಹಾಗೆ ನೀವು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು 4 ರಿಂದ 5 ಗಂಟೆ ಇಟ್ಟರೆ ಹಾಗೂ ಕರಗಿ ಹೋಗುತ್ತೆ. ಪುಡಿ ಮಾಡಿ ಹಾಕಿದರೆ ನಾವು ಇಮಿಡಿಯೇಟ್ ಯೂಸ್ ಮಾಡ್ಕೊಳ್ಬೋದು. ಇದು ಜಾಯಿಕಾಯಿ. ನಾನು ಇದಕ್ಕೆ ಫ್ಲೇವರ್ ಆಗಿ ಜಾಯಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದ್ರ ಬದಲು ನೀವು ಏಲಕ್ಕಿ ಪೌಡರ್ ಅಥವಾ ಕೇಶರ್ ಅದನ್ನು ಕೂಡ ಉಪಯೋಗಿಸಬಹುದು. ಇಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೊಳ್ಬಾರ್ದು. ಇದನ್ನು ನಾವು ಕಲಿಸುವಾಗ ಗಂಟಿಲ್ದ ಹಾಗೆ ಕಲಿಸೋದು ತುಂಬ ಇಂಪಾರ್ಟೆಂಟು. ತುಂಬ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ನಮ್ಮದು ಶ್ರೀಖಂಡ ರೆಡಿ ಆಯಿತು. ಇದು ಪೂರಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ನೀವು ಅಮೂಲ್ ಶ್ರೀಖಂಡ್ ಕೇಳಿರ್ಬೋದು. ಅದೇ ಥರ ನಾವು ಮನೆಯಲ್ಲೇ ಶ್ರೀಖಂಡನ್ನ ಮಾಡ್ಕೊಳ್ಬೋದು. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟರೆ 1 ವಾರದವರೆಗೂ ಇಟ್ಕೊಂಡು ತಿನ್ನಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೋಡಿ, ನಮ್ಮದು ಪೂರಿ ಶ್ರೀಖಂಡ್ ರೆಡಿ ಆಯಿತು. ಎಲ್ಲರೂ ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ ತಿನ್ನೋಕ್ಕೆ.